ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ವಾಚಸ್ಪತಯೇ ನಮಃ. ಪ್ರತೇಮನ್ಹಾ ರಿರಿಚೇರೋದಸ್ಯೋಃ ವೃಕ್ಷಸ್ಯನುತೆ ಪುರುಹೂತವಯಾ ವ್ಯೂತಯೋ ರುರುಹುರಿಂದ್ರ ಪೂರ್ವೀಃ ಶಚೀವತಸ್ತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 222ನೆಯ ವಾಚಸ್ಪತಿ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದ ಬೃಹತಿ ಮಂತ್ರ ಇವಿಷ್ಟನ್ನು ಕೂಡ ನಾವೀಗ ಶ್ರವಣ ಮಾಡಬೇಕಿದೆ. ಮೊದಲು ವಾಚಸ್ಪತಿ ಎಂಬ ನಾಮಕ್ಕೆ ಸಂಬಂಧಿಸಿದಂತೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನು ನೋಡೋಣ. ಎಲ್ಲ ವಾಕ್ಗಳಿಗೂ ಕೂಡ ಪತಿ, ಸಕಲ ಶಾಸ್ತ್ರಗಳಿಗೂ ಕೂಡ ಅವನೇ ಅಧಿಪತಿ ಅಂತ ಒಂದರ್ಥ, ಸಕಲ ಶಾಸ್ತ್ರಗಳ ಅಭಿಮಾನಿ ದೇವತೆಯಾದ ಲಕ್ಷ್ಮೀಪತಿ ಅಂತ ಮತ್ತೊಂದರ್ಥ, ಸಮಸ್ತ ಶಾಸ್ತ್ರಗಳ ಪಾಲಕ, ಪತಿ ಅಂದ್ರೆ ಪಾಲಕ ಅಂತ ಹೀಗರ್ಥ. ಅದಲ್ಲದೆ ಪತಿ ಅಂದ್ರೆ ಇವು ಎಲ್ಲ ಶಾಸ್ತ್ರಗಳಿಗೂ ಅವನು ವಾಚ್ಯ, ಎಲ್ಲದಕ್ಕೂ ಅವನೇ ಪ್ರತಿಪಾದ್ಯ ಅಂತ ಮತ್ತೊಂದರ್ಥ. ಹೀಗೆ ವಾಚಸ್ಪತಿ ಅನ್ನೋದಕ್ಕೆ ಕೆಲವು ಅರ್ಥಗಳು ನಮ್ಗೆ ಕಾಣ್ತವೆ. ಈ ಪ್ರಸ್ತುತ ಮಂತ್ರ ನಾವೇನು ನೋಡ್ತಾ ಇದ್ದೀವಿ, ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಾಚಸ್ಪತಿ ಅಂದ್ರೆ ಶಾಸ್ತ್ರಗಳ ಅಧಿಪತಿ ಅಂತಲೇ ನಮಗೆ ಹೀಗೆ ಅರ್ಥ ಕಾಣಿಸ್ತದೆ. ವಾಚಸ್ಪತಿ ಎಂಬ ಶಬ್ದದಲ್ಲಿರುವಂತಹ ಅಕ್ಷರಗಳನ್ನು ಛೇದಿಸಿ ಬೇರೆ ಬೇರೆ ಅರ್ಥಗಳನ್ನು ಕೂಡ ಭಗವಂತಾಚಾರ್ಯರು ವರ್ಣಿಸ್ತಾರೆ. ವಹ ಅಂದ್ರೆ ವೇಗವುಳ್ಳವನು ಅಂತ ಅರ್ಥ. ಮತ್ತೆ ಅಂಚತಿ ಅಂದ್ರೆ ಯುದ್ಧಕ್ಕಾಗಿ ಧಾವಿಸುವವನು, ವೀರ. ವಾಚ್ ಎಂಬಲ್ಲಿ ವ ಮತ್ತು ಅಚ್ ಅಂತಿದೆ. ವ ಅಂದ್ರೆ ವೇಗ ಉಳ್ಳವನು ಅಂತ ಅರ್ಥ, ಅಚ್ ಅಂದ್ರೆ ಧಾವಿಸುವವನು ಅಂತ ಅರ್ಥ. ವಶ್ಚಾಸು ಅಚಶ್ಚಾಸು ಪತಿ, ಮತ್ತು ಪತಿ ಅಂದ್ರೆ ಪಾಲಕ ಅಂತ ಕೂಡ ಹೀಗರ್ಥ. ಒಂ ಅಂದ್ರೆ ಜ್ಞಾನ, ಆ ಜ್ಞಾನವನ್ನು ಪಡೆದಿರುವಂಥವರು ಜ್ಞಾನಿಗಳ ಗುಂಪು, ಪಡೆದಿರುವಂತಹ ಜ್ಞಾನಿಗಳ ಗುಂಪು ಅಥವಾ ಯಾವನೋ ಒಬ್ಬ ಜ್ಞಾನಿ. ಆ ಜ್ಞಾನಿಗಳ ಗುಂಪಿಗಾಗಲಿ ಪ್ರತಿಯೊಬ್ಬ ಜ್ಞಾನಿಗೆ ಪ್ರತ್ಯೇಕವಾಗಿ ಆದರೂ ಪತಿ, ಹೀಗೆ ಕೂಡ ಅದಕ್ಕೆ ಅರ್ಥ ಹೇಳ್ಬೋದು. ವಾಕ್ ಅಂದ್ರೆ ಸ್ತೋತ್ರ ಮಾಡುವವರ ಸಂಘ, ಭಗವಂತನ ಸ್ತುತಿಸುವ ಜ್ಞಾನಿಗಳ ಸಮೂಹ, ಅದರ ಪತಿ ಅಂತ ಕೂಡ ಅರ್ಥ ಹೇಳಿದ್ದಾರೆ. ಭಗವಂತಾಚಾರ್ಯ ಹೇಳಿದ ಅರ್ಥಗಳಲ್ಲಿ ಕೆಲವು 2-3 ಅರ್ಥಗಳಲ್ಲಿ ಕೆಲವು ಅರ್ಥಗಳಿಗೊಂದು ಸಮಾನತೆಯೇ ಇದೆ, ಪ್ರತ್ಯೇಕವಾದ ಅರ್ಥ ಅಲ್ಲಿ ಏನೂ ಇಲ್ಲ. ಆದರೂ ಅವ್ರು ಹೇಳಿದ್ದನ್ನ ನಾವೀಗ ನೋಡಿ ಮುಗಿಸಿದ್ದೇವೆ. ಮುಂದೆ ಈ ಬೃಹತಿ ಮಂತ್ರಕ್ಕೆ ಮೂಲಭೂತವಾದ ಋಗ್ವೇದದ ಮಂತ್ರ ಏನಿದೆ, 6ನೇ ಮಂಡಲದ 24ನೇ ಸೂಕ್ತದ ಭಾಗದಲ್ಲಿ ಬರುವಂಥದ್ದು 3ನೇ ಮತ್ತು 4ನೇ ಮಂತ್ರಗಳು, ಅವೆರಡನ್ನು ಸೇರಿಸಿ ಈ ಮಂತ್ರವನ್ನು ಹೆಣೆದಿದ್ದಾರೆ. ಅಲ್ಲಿ 3ನೇ ಮಂತ್ರದಲ್ಲಿ ಅಕ್ಷೋನ ಚಕ್ರ್ಯೋಹೋ ಶೂರ ಬೃಹನ್ ಪ್ರತೇ ಮನ್ಹಾ ರಿರಿಚೇ ರೋದಸ್ಯೋಹ ವೃಕ್ಷಸ್ಯನು ಪುರುಹೂತ ವಯಾ ವ್ಯೂತಯೋ ರುರುಹುರಿಂದ್ರ ಪೂರ್ವೀಹಿ ಅಂತ 3ನೇ ಮಂತ್ರ. ಅದರಲ್ಲಿ ಅಕ್ಷೋನ ಚಕ್ರ್ಯೋಹ ಅಂತ ಅನ್ನೋದನ್ನ ಬಿಟ್ಟುಬಿಟ್ಟಿದ್ದಾರೆ. ಪ್ರತೇ ಮನ್ಹಾ ಅಲ್ಲಿಂದ ಈ ಬೃಹತಿ ಮಂತ್ರ ಪ್ರಾರಂಭ ಕಾಣ್ತದೆ. ಮತ್ತೆ 4ನೇ ಮಂತ್ರದಲ್ಲಿ ಶಚೀವತಸ್ತೆ ಅಂತ ಇಷ್ಟಿದೆ. 4ನೇ ಮಂತ್ರ ಇನ್ನೂ ಮುಂದುವರೆದಿದೆ. 4ನೇ ಮಂತ್ರದಲ್ಲಿರುವ ಶಚೀವತಸ್ತೆ ಅನ್ನುವುದನ್ನು ಈ ಬೃಹತಿ ಮಂತ್ರಕ್ಕೆ ತಗೊಂಡಿದ್ದಾರೆ ಅಷ್ಟೆ. ಹೀಗೆ ಈ ಬೃಹತಿ ಮಂತ್ರ ಸಂಪನ್ನ ಆಗಿದೆ. ಅದಕ್ಕೇನು ಅರ್ಥ ನಾವೀಗ ನೋಡಬೇಕು. ಶೂರ ಅಂತ ಭಗವಂತನಿಗೆ ಸಂಬೋಧನೆ, ಅದು ಈ ಮಂತ್ರದಲ್ಲಿಲ್ಲ, ಮೂಲ ಋಗ್ವೇದದ ಮಂತ್ರದಲ್ಲಿದೆ. ಆದ್ದರಿಂದ ಅದನ್ನು ತೆಗೆದುಕೊಂಡು ಹೇಳಿದೆ.
ಶೂರ ಅನ್ನುವುದು ಬೃಹತಿ ಮಂತ್ರಗಳ ಅವಲೋಕನದ ದೃಷ್ಟಿಯಿಂದ ಹಿಂದಿನ ಮಂತ್ರದಲ್ಲಿ ಸೇರಿ ಹೋಗಿದೆ. ಶೂರನಾದ ಭಗವಂತನೇ, ತ್ವದೀಯ ತೇ ಅಂದ್ರೆ ತ್ವದೀಯ, ನಿನಗೆ ಸಂಬಂಧಿಸಿದ ಮನ್ಹ ಅಂದ್ರೆ ಮಹಿಮೆ. ಅದು ರೋದಸ್ಯೋಹ ಷಷ್ಠಿ ವಿಭಕ್ತಿ ದ್ವಿವಚನ ಇದೆ. ಬಾನು ಭುವಿ ಇವೆರಡಕ್ಕಿಂತಲೂ ಇವೆರಡನ್ನೂ ದಾಟಿ ಹೋಗಿದೆ. ಅದಕ್ಕೆ ದೃಷ್ಟಾಂತ ಏನು? ಅದು ಹಿಂದಿನ ಮಂತ್ರದಲ್ಲಿ ನಾವು ನೋಡುವಂತೆ ಬಂದಿದೆ. ಚಕ್ರದ ಒಂದು ಅಚ್ಚು ಮರ ಹೇಗೆ ಎರಡೂ ಚಕ್ರಗಳನ್ನು ದಾಟಿರುತ್ತೋ ಹಾಗೆ ನಿನ್ನ ಮಹಿಮೆ ಅಂತ. ಬೃಹತಿ ಮಂತ್ರಗಳ ಪರಿಗಣನೆಯಲ್ಲಿ ಆ ದೃಷ್ಟಾಂತ ಹಿಂದೆ ಬಂದಾಗಿದೆ. ಈಗಿನ ಬೃಹತಿ ಮಂತ್ರದಲ್ಲಿ, ಈಗಿನ ಮೂಲ ಮಂತ್ರದಲ್ಲಿ ಆ ಭಗವಂತನ ಮಹಿಮೆ ಎಲ್ಲವನ್ನೂ ದಾಟಿದೆ, ಎಲ್ಲವನ್ನೂ ಮೀರಿ ನಿಂತಿದೆ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಮತ್ತೆ ನಿನ್ನ ಪುರುಹೂತ ಅಂತ ಭಗವಂತನಿಗೆ ಸಂಬೋಧನೆ. ಭಗವಂತನೇ, ಇಂದ್ರನೇ, ತ್ವದೀಯ ಪೂರ್ವೀಹಿ ಬಹ್ವ್ಯ. ಪೂರ್ವೀಹಿ ಅಂದ್ರೆ ಹಿಂದಿನ ಪ್ರಾಚೀನ ಕಾಲದ ಅನಾದಿ ಕಾಲದ, ಊತಯ ರಕ್ಷಣೆಗಳು, ನೀನು ಕೊಡುವ ರಕ್ಷಣೆಗಳು ಅಂತ ಅರ್ಥ. ವಿರುರುಹು ಅವು ವಿಶೇಷವಾಗಿ ಬೆಳೆದು ನಿಂತಿವೆ. ಅದಕ್ಕೆ ದೃಷ್ಟಾಂತ ಏನು? ಒಂದು ವೃಕ್ಷದ ಕೊಂಬೆಗಳು ಹೇಗೋ ಹಾಗೆ ಅಂತ ಅರ್ಥ. ಮುಂದೆ ಶಚೀವತಃ, ಶಚೀವಾನ್ ಅಂದ್ರೆ ಪ್ರಜ್ಞಾವಾನ್ ಅಂತ ಅದಕ್ಕೆ ಅರ್ಥ. ಇದು ಸಾಯಣಾಚಾರ್ಯ ಹೇಳುವಂಥ ಅರ್ಥ. ಅದ್ರ ಭಾವಾರ್ಥ ನಮಗೆ ಮುಂದೆ ನಾವು ಈ ಮಂತ್ರವನ್ನು ನೋಡಿದಾಗಲೇ, ಈ ಬೃಹತಿ ಮಂತ್ರದ ಅನ್ವಯಾರ್ಥ ನೋಡಿದಾಗಲೇ ನಮಗೆ ಗೊತ್ತಾಗೋದು. ಇದಿಷ್ಟು ಸಾಯಣಾಚಾರ್ಯ ಹೇಳಿದಂಥ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಈಗಾಗಲೇ ನಾವು ನೋಡಿದಂತೆ ವಾಚಸ್ಪತಿ ಅನ್ನೋ ಶಬ್ದಕ್ಕೆ ವಹ ಅಂದ್ರೆ ವೇಗವುಳ್ಳವನು, ಶತ್ರುಗಳ ಮೇಲೆ ದಂಡೆತ್ತಿ ಧಾವಿಸುವವನು. ಪತಿ ಅಂದ್ರೆ ಅಧಿಪತಿ. ಹೀಗೆಲ್ಲ ಅರ್ಥಗಳನ್ನು ನೋಡಿದ್ದೀವಿ. ಜ್ಞಾನಿಗಳ ಸಮೂಹಕ್ಕೆ, ತನ್ನನ್ನು ಸ್ತುತಿಸುವ ಭಕ್ತರ ಸಮೂಹಕ್ಕೆ ಇವನು ಪತಿ ಅನ್ನೋದನ್ನು ಕೂಡ ಅರ್ಥ ನೋಡಿದ್ದೀವಿ. ಅದೆಲ್ಲ ಅವರೇ ಅರ್ಥ ಹೇಳಿತ್ತು. ಅವರ ದೃಷ್ಟಿಯಲ್ಲಿ ವಾಚಸ್ಪತಿ ಅನ್ನುವುದು 219ನೇ ನಾಮ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರನೂ ಕೂಡ ಬೇರೆ ಇದೆ. ಊತಿಸ್ತತುರಿರ್ ವೀರೋ ನರ್ಯೋ ವಿಜೇತಾಹ ಶ್ರೋತಾಹವಂ ಗೃಣತಃ ಉರ್ವ್ಯೂತಿರ್ ವಸುಶಂಸೋ ನರಾಂ ಕಾರುಧಾಯ ವಾಜಿ ಸ್ತುತೋ ವಿ ಅಂತಿಷ್ಟು ಮಂತ್ರ. ಹೀಗೆ ಅವ್ರದ್ದು ಮಂತ್ರ ಬೇರೆ ಇದ್ರೂ ಕೂಡ ಮೂಲ ಋಗ್ವೇದದ ಮಂತ್ರಕ್ಕೆ ಅವರೇನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕು. ಮನ್ಹ ಅಂದ್ರೆ ಮಹಿಮೆಯೇ. ನಿನ್ನ ಮಹಿಮೆಯೇ ಎಲ್ಲವನ್ನೂ ದಾಟಿ ನಿಂತಿದೆ. ಅದು ದ್ಯುಲೋಕ ಮತ್ತು ಭೂಲೋಕಗಳನ್ನೂ ದಾಟಿ ನಿಂತಿದೆ ಅನ್ನೋ ಅರ್ಥವನ್ನು ಅವರು ಕೂಡ ಹೇಳ್ತಾರೆ. ರೋದಸಿ ವ್ಯಾಪ್ಯ ತಥೋಪಿ ಅತಿರಿಚ್ಯ ವರ್ತತೆ. ದ್ಯುಲೋಕದ ಆಚೆಗೂ ಭೂಲೋಕದ ಆಚೆಗೂ ನಿನ್ನ ಮಹಿಮೆ ಇದೆ. ನಿನ್ನ ಊತಯ ಅಂದ್ರೆ ಜಗದ್ರಕ್ಷಾಹ. ಸಾಯಣಾಚಾರ್ಯರು ಬರೇ ರಕ್ಷಾ ಅಂತಿದ್ದಾರೆ, ಭಗವಂತಾಚಾರ್ಯ ಅದನ್ನ ಜಗದ್ರಕ್ಷಾ ಅಂತಾರೆ. ಜಗತ್ತನ್ನು ನೀನೇನು ರಕ್ಷಿಸ್ತಿ, ಆ ರಕ್ಷಣೆಯ ಕಾರ್ಯ, ಪಾಲನ ಕಾರ್ಯ ಅದು ಹೇಗಿದೆ ಅಂದ್ರೆ ಬಹುಮುಖವಾಗಿದೆ. ಹೇಗೆ ಬಹುಮುಖ ಅಂದ್ರೆ ವೃಕ್ಷದ ಕೊಂಬೆಗಳಂತೆ ಬಹುಮುಖವಾಗಿದೆ. ವೃಕ್ಷಗಳಿಗೆ, ದೊಡ್ಡ ದೊಡ್ಡ ವೃಕ್ಷಗಳಿಗೆ ಅನೇಕ ಕೊಂಬೆಗಳಿರ್ತವೆ. ಹಾಗೆ ನಿನ್ನ ಜಗದ್ರಕ್ಷಾ ಕಾರ್ಯಗಳು ಕೂಡ ಅನೇಕ ಮುಖವಾಗಿವೆ ಅಂತ ಅದರ ತಾತ್ಪರ್ಯ. ಜಗತ್ತಿನ ಜನರು ಅನೇಕ ಇರುವುದರಿಂದ, ಆ ಎಲ್ಲರನ್ನೂ ಕೂಡ ನೀನು ರಕ್ಷಿಸಬೇಕಾಗಿರುವುದರಿಂದ ನಿನ್ನ ಈ ಜಗದ್ರಕ್ಷಾ ಕಾರ್ಯಗಳು ಹಾಗೆ ವಿಶೇಷವಾಗಿ ಹಬ್ಬಿವೆ, ಬಹುಮುಖವಾಗಿವೆ ಅಂತ ಅದರ ತಾತ್ಪರ್ಯ. ಹೀಗೆ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಮುಂದೆ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅನ್ನೋದನ್ನು ನೋಡೋಣ. ನ ಕೇವಲ ಇಂದ್ರ ಸ್ವರೂಪೇಣೈವ ವ್ಯಾಪ್ತ ಕಿಂತು ಮಹಿಮಾ ದಿನ ಅಪಿ ಇತ್ಯರ್ಥ. ಭಗವಂತನ ಸ್ವರೂಪ ಮಾತ್ರ ಎಲ್ಲ ಕಡೆ ವ್ಯಾಪ್ತವಾಗಿರುವುದಲ್ಲ, ಅವನ ಮಹಿಮೆಯೂ ಕೂಡ ಎಲ್ಲ ಕಡೆ ಹರಡಿದೆ. ಹೇ ಇಂದ್ರ,
ತೇ ತವ ಮನ್ಹ ಅಂದರೆ ಮಹಿಮಾ. ಅದು ಎಲ್ಲ ಕಡೆ ವ್ಯಾಪ್ತವಾಗಿದೆ. ಚಕ್ರಾಭ್ಯಾಮ್ ಅಕ್ಷಯವ, ಚಕ್ರದ ಎರಡೂ ಚಕ್ರಗಳನ್ನು, ರಥದ ಎರಡೂ ಚಕ್ರಗಳನ್ನು ದಾಟಿ ಅದರ ಅಚ್ಚುಮರ ಹೇಗೆ ಹೊರಗೆ ಬಂದಿರ್ತದೋ ಅಂತ ಆ ಎರಡೂ ಶಬ್ದಗಳನ್ನು ಇಲ್ಲಿ ತಗೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ವಸ್ತುತಃ ಅದು ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಅದೇನಲ್ಲಿ ಬೇಕಾಗಿಲ್ಲ. ರೋದಸ್ಯೋಹ, ಭಗವಂತನ ಈ ಮಹಿಮೆ ಜುಲೋಕ ಭೂಲೋಕಗಳನ್ನೂ ದಾಟಿದೆ. ಜುಲೋಕದ ಆಚೆಗೆ ಇರುವ ಜನರಿಗೂ ಅದು ಗೊತ್ತಿದೆ, ಭೂಲೋಕದ ಆಚೆ ಇರುವ ಜನರಿಗೂ ಈ ಮಹಿಮೆ ಗೊತ್ತಿದೆ. ಪ್ರರಿರಿಚೆ ಅಂದರೆ ಅತಿರಿಕ್ತೋ ವರ್ತತೆ ಅಂತ ಅದರ ಅರ್ಥ. ಅದಲ್ಲದೆ ಭಗವಂತನೇ ಪೂರ್ವೀಹಿ ಅಂದರೆ ಪೂರ್ವ್ಯ, ಅನಾದಿ ಕಾಲದಿಂದಿರುವ ನಿನ್ನ ಊತಯ ರಕ್ಷಾಹ, ಈ ಜಗತ್ತಿನ ರಕ್ಷಣೆಗಳು. ವೃಕ್ಷಸ್ಯ ವಯಾಹನು, ವೃಕ್ಷದ ವಯಾಹ ಅಂದರೆ ಶಾಖೆಗಳ ಹೇಗೋ ಹಾಗೆ, ವೀರುರುಹು ವಿಶೇಷವಾಗಿ ಎಲ್ಲೆಡೆ ಹಬ್ಬಿವೆ, ಬಹುಮುಖವಾಗಿವೆ ಅಂತ ಅರ್ಥ. ಶಚೀವತಃ ಅಂತ ಶಬ್ದ ಇದೆ, ಶಚೀವತಃ ತೇ ಅಂತ. ಶಚಿ ಅಂದರೆ ವಾಕ್ಯ, ವಾಣಿ ಅಂತ ಅರ್ಥ. ಅದನ್ನ ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಹೀಗೆ ಶಚಿ ಅನ್ನೋ ಶಬ್ದಕ್ಕೆ ವಾಣಿ ಅಂತ ಅರ್ಥ ಇರೋದನ್ನ ನಾವು ಕೋಶದಲ್ಲೂ ನೋಡ್ತೇವೆ. ಅದರಿಂದ ಶಚೀವಾನ್ ಅಂದರೆ ವಾಣಿಗೆ ಅಧಿಪತಿ ಅಂತ ಕೂಡ ಹೀಗೆ ಅರ್ಥ ಆಗ್ತದೆ. ಶಚೀವತಃ, ಶಚಿ ಇತಿ ವಾಕ್ನಾಮ ಅಂಥೇಳಿ ಭಗವಂತಾಚಾರ್ಯರು ಕೂಡ ಅರ್ಥ ಹೇಳ್ತಾರೆ. ಸಾಯಣಾಚಾರ್ಯ ಒಬ್ರು ಮಾತ್ರ ಶಚಿ ಅನ್ನೋದಕ್ಕೆ ಪ್ರಜ್ಞಾ ಅಂತ ಅರ್ಥ ಹೇಳ್ತಾರೆ. ಹೀಗೆ ಶಚೀವಾನ್ ಅಂದರೆ ವಾಚಸ್ಪತಿ ಅಂತಾನೆ ಅರ್ಥ. ಹೀಗೆ ಆ ವಿಷ್ಣು ಸಹಸ್ರನಾಮದಲ್ಲಿ ವಾಚಸ್ಪತಿ ಅನ್ನೋ ಶಬ್ದಕ್ಕೂ ಇಲ್ಲಿರುವ ಶಚೀವಾನ್ ಅನ್ನೋ ಶಬ್ದಕ್ಕೂ ಸಂಬಂಧ ಇದೆ. ತೇ ಶಾಖಾಹ, ವಾಚಸ್ಪತಿಯಾದ ನಿನ್ನ ಶಾಖಾಹ ಅಂದರೆ ಶಕ್ತಿಗಳು, ಅತಿರಿಚ್ಯಂತೆ ಅವು ಬಹಳವಾಗಿವೆ, ಬಹುಮುಖವಾಗಿವೆ ಅಂತ ಅರ್ಥ. ಶಾಖಾಹ ಅನ್ನೋ ಶಬ್ದವನ್ನು ಇಲ್ಲಿ ರಘುನಾಥ ಸ್ವಾಮಿಗಳು ತಗೊಂಡಿದ್ದಾರೆ. ವಸ್ತುತಃ ಶಾಖಾಹ ಅನ್ನೋದು ಪುರುಷಾಕ ಶಾಖಾಹ ಅಂತ ಮುಂದಿನ ಮಂತ್ರದಲ್ಲಿ, ಉದಾರಧಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಮಂತ್ರದಲ್ಲಿ ಶಾಖ ಅನ್ನೋ ಶಬ್ದ ಇದೆ. ಅದು ಈ ಬೃಹತಿ ಮಂತ್ರದಲ್ಲಿ ಸೇರಿಲ್ಲ. ಆದ್ರಿಂದ ಇಲ್ಲಿ ಶಾಖ ಅನ್ನೋದನ್ನು ಹೇಳಬೇಕಾಗಿಲ್ಲ. ಆದ್ರಿಂದ ನನ್ನ ಅರ್ಥದಲ್ಲಿ ನಾನು ಅನ್ವಯ ಅರ್ಥ ಬೇರೆ ಹೇಳಿದ್ದೇನೆ. ವಾಚಾಂಪತಿ ವಾಚಸ್ಪತಿ, ವಾಚಾಂಪತಿ ವಾಕ್ಪತಿ ಅಂತ ಆಗಬೇಕಾಗಿದ್ದು ಅಲ್ಲಿ ಸುಟ್ ಆಗಮ ಬಂದಿದೆ ವ್ಯಾಕರಣಶಾಸ್ತ್ರ ಪ್ರಕಾರ. ಸುಟ್ ಆಗಮದಲ್ಲಿ ಉಕಾರ ಮತ್ತು ಟಕಾರ ಹೊರಟೋಗಿ ಸ ಮಾತ್ರ ಉಳಿದು ವಾಚಸ್ಪತಿ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗ್ತದೆ. ಆದ್ದರಿಂದ ವಾಚಸ್ಪತಿ ಅಂದ್ರು ಶಚೀವಾನ್ ಅಂದ್ರು ಒಂದೇ ಅರ್ಥ. ಇದು ರಘುನಾಥ ಸ್ವಾಮಿಗಳ ಅಭಿಪ್ರಾಯ. ನನ್ನ ವ್ಯಾಖ್ಯಾನದಲ್ಲೂ ಕೂಡ ಹಾಗೆ ಕಾಣ್ತದೆ. ಅನ್ವಯ ಅರ್ಥ ಮಾತ್ರ ಸ್ವಲ್ಪ ಭಿನ್ನವಾಗಿದೆ. ಅದನ್ನ ಆ ಅನ್ವಯ ಅರ್ಥವನ್ನ ನಾವೀಗ ನೋಡೋಣ. ಹೇ ದೇವ ಭಗವಂತನೇ, ತೇ ಮನ್ಹ ಅಂದ್ರೆ ಮಹಿಮಾ, ಎಲ್ಲರೂ ಅದೇ ಅರ್ಥ ಹೇಳಿದ್ದಾರೆ. ರೋದಸ್ಯೋಹೋ ಅಂದ್ರೆ ದ್ಯುಲೋಕ ಮತ್ತು ಭೂಲೋಕಗಳನ್ನು ದಾಟಿ ಅಂತ ಅರ್ಥ ಇದೆ. ಅದಕ್ಕೆ ದ್ಯಾವಾ ಪೃಥಿವ್ಯೋ ರೋದಸ್ಯ ಒಂದು ಕೋಶ ಇದೆ, ಅದೆಲ್ಲ ಸರಿ. ಆದರೆ ದ್ಯಾವಾ ಪೃಥಿವ್ಯವು ಶ್ರೀಭೂಮಿ ಅಂತ ಋಗ್ಭಾಷ್ಯದಲ್ಲಿ ಮತ್ತೆ ಉಪನಿಷತ್ ಭಾಷ್ಯದಲ್ಲೆಲ್ಲ ಆಚಾರ್ಯ ಹೇಳಿರೋದ್ರಿಂದ ಶ್ರೀದೇವಿ ಭೂದೇವಿಯರು ಅಂತ ಎರಡು ಲಕ್ಷ್ಮೀದೇವಿಯ ರೂಪಗಳೇನಿವೆ, ಆ ಎರಡು ರೂಪಗಳ ಮಹಿಮೆಯನ್ನು ಮೀರಿ ನಿನ್ನ ಮಹಿಮೆ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಪ್ರರಿರಿಚೆ ಅಂದ್ರೆ ಅಧಿವೃತೆ, ಅಧಿಕವಾಗಿದೆ. ಈ ಜಗತ್ತಿನಲ್ಲಿ ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯ ಎರಡು ರೂಪಗಳು ಏನಿವೆ ಅವಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಅದನ್ನು ಮೀರಿ ನಿನ್ನ ಮಹಿಮೆ ಇದೆ ಅಂತ ಅರ್ಥ. ಹೇ ಪುರುಹೂತ, ಪುರುಹೂತ ಅಂದ್ರೆ ಅನೇಕ ಜ್ಞಾನಿಗಳಿಂದ ಅನೇಕ ಬಾರಿ ಅನೇಕ ವಾಕ್ಯಗಳ ಮೂಲಕ ಕರೆಯಲ್ಪಟ್ಟವನೇ. ಹೂತ ಅಂದ್ರೆ ಕರೆಯಲ್ಪಟ್ಟವನು ಯಜ್ಞಕ್ಕೆ. ಪುರು ಅಂದ್ರೆ ಅನೇಕ ಜನರಿಂದ ಅನೇಕ ಬಾರಿ ಅನೇಕ ವಾಕ್ಯಗಳಿಂದ. ಹಿಂದೆ ಅರ್ಥ ಹೇಳಿದ್ದೆ. ಅದನ್ನು ಈಗ ಅನ್ವಯಾರ್ಥದಲ್ಲಿ ಅದನ್ನು ಬರೋದಿಲ್ಲ. ಇಂದ್ರ ಶಚೀವತಃ ಅಂದ್ರೆ ವಾಚಸ್ಪತೆ ಅಂತಾನೆ ಅದಕ್ಕೆ ಅರ್ಥ. ತೇ ನಿನ್ನ ಪೂರ್ವೀಹಿ ಅನಾದಯ, ಅನಾದಿ ಕಾಲದ ಊತಯ ಜಗದ್ರಕ್ಷಾ, ಜಗತ್ತಿನ ರಕ್ಷಾಕ್ರಿಯೆಗಳು. ಅದು ರಕ್ಷಾಕ್ರಿಯೆಗಳು ಅನ್ನೋದ್ರಿಂದ ನಾನು ಉತ್ಪತ್ತ್ಯಾದ್ಯಾ ಅಷ್ಟಕ್ರಿಯಾ, ಉತ್ಪತ್ತಿ ಸ್ಥಿತಿ ಸಂಹಾರಾ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್.
ಯಸ್ಮಾತ್ ಸ ಹರಿರೇಕರಾಟ್ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಅದರಿಂದ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನಂ, ಆವೃತ್ತಿ, ಬಂಧ, ಮೋಕ್ಷ, ಹೀಗೆ 8 ಈ ಜಗತ್ತಿಗೆ ಅವನು ಕೊಡ್ತಾನೆ. ಆದ್ರಿಂದ ಊತಿ ಎಂಬ ಶಬ್ದದಿಂದ ನಾವು ಕೇವಲ ಜಗದ್ ರಕ್ಷಣೆಯನ್ನ ಇಟ್ಕೊಳ್ಳದೆ ಹೀಗೆ ಇವೆಲ್ಲವನ್ನು ಕೂಡ ಈ 8 ಕೂಡ ಸ್ವೀಕರಿಸಬೇಕು ಅಂತ ಅದರ ನನ್ನ ತಾತ್ಪರ್ಯ. ಊತಿ ಅನ್ನೋ ಶಬ್ದಕ್ಕೆ ಹೆಲ್ಪ್ ಅಂತ ಕೆಲವು ಕೋಶಗಳಲ್ಲಿ ಅರ್ಥ ಇದೆ. ಆದ್ರಿಂದ ಭಗವಂತ ಜಗತ್ತಿಗೆ ಏನೇನನ್ನ ಅನುಗ್ರಹಿಸ್ತಾನೋ ಅದೆಲ್ಲವೂ ಕೂಡ ಆ ದೃಷ್ಟಿಯಿಂದ ಊತಿ ಅಂತಲೇ ಕರೆಸ್ಕೋತದೆ. ಅವರ ರಕ್ಷಣೆ ಅನ್ನೋ ಧಾತುವಿನಿಂದ ಬಂದದ್ದು ಈ ಊತಿ ಅನ್ನೋ ಶಬ್ದ. ಜಗತ್ತನ್ನು ಹುಟ್ಟಿಸುವುದು, ಪಾಲಿಸುವುದು, ನಾಶ ಮಾಡುವುದು, ಜ್ಞಾನ ಕೊಡುವುದು, ಅಜ್ಞಾನ ಕೊಡುವುದು, ಮೋಕ್ಷ ಕೊಡುವುದು, ಪ್ರತಿಯೊಂದು ಆತ ಜಗತ್ತನ್ನು ಪಾಲಿಸುವ ಕ್ರಿಯೆಯ ಭಿನ್ನ ಭಿನ್ನ ಮುಖಗಳೇ. ಆದ್ರಿಂದ ಹಾಗೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಿನ್ನ ಅಧೀನವಾದ ಈ ವೃಕ್ಷ, ಜಗತ್ತೆಂಬ ವೃಕ್ಷದ ವಯಾಹನು ಶಾಖಾಹ ಇವ ಕೊಂಬೆಗಳಂತೆ ನಿನ್ನ ಮಹಿಮೆಗಳು ಕೂಡ ಅನೇಕ ಮುಖವಾಗಿ ಬೆಳೆದು ನಿಂತಿವೆ, ಹಬ್ಬಿ ನಿಂತಿವೆ. ಕೊಂಬೆ ಅಂದ್ರೆ ಯಾವುದೋ ಕೊಂಬೆ ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ. ಈ ನಿನ್ನ ಯಾವುದೋ ಒಂದು ಜಗತ್ತೆಂಬ ಯಾವುದೋ ಒಂದು ವೃಕ್ಷ, ಆ ವೃಕ್ಷದ ಕೊಂಬೆಗಳು ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ. ಹೀಗೆ ವ್ಯಾಖ್ಯಾನ ಮಾಡಲಿಕ್ಕೆ ಕಾರಣ ಇದೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ರಣಂತ ಗುಣ ಪರಮಃ ಅಂತಿದೆ. ನೀನು ಸೃಷ್ಟಿಸಿರುವ ಈ ಜಗತ್ತೇ ಇಷ್ಟು ಬಹುಮುಖವಾಗಿದೆ, ಆದ್ರಿಂದ ನಿನ್ನ ಶಕ್ತಿಯು ಕೂಡ ಬಹುಮುಖವಾಗಿದೆ ಅಂತ ಅದರ ತಾತ್ಪರ್ಯ. ಆಚಾರ್ಯರ ದ್ವಾದಶ ಸ್ತೋತ್ರದಲ್ಲಿ ನಾವು ಅದನ್ನು ನೋಡ್ತೇವೆ. ಆದ್ರಿಂದ ಇಲ್ಲಿ ದೃಷ್ಟಾಂತ ಕೊಟ್ಟಿರುವ ವೃಕ್ಷ ಅಂದ್ರೆ ಯಾವುದೋ ವೃಕ್ಷ ಅಲ್ಲ, ನಿನ್ನ ಅಧೀನವೇ ಆದ ಈ ಜಗದ್ವೃಕ್ಷದ ಕೊಂಬೆಗಳು ಹೇಗೆ ಬಹುಚಿತ್ರವಾಗಿವೆಯೋ, ಬಹುಮುಖವಾಗಿವೆಯೋ ಹಾಗೆ ಮತ್ತು ಅಂಥ ಬಹುಮುಖವಾದ ಜಗತ್ತನ್ನು ಸೃಷ್ಟಿಸಿರುವುದರಿಂದ ನಿನ್ನ ರಕ್ಷಾಹ, ನಿನ್ನ ಮಹಿಮೆಗಳು, ರಕ್ಷಣೆ ಮೊದಲಾದ ಮಹಿಮೆಗಳು ಇವೆಲ್ಲವೂ ಕೂಡ ಹಾಗೇ ಬಹುಮುಖವಾಗಿವೆ ಅಂತ ತಾತ್ಪರ್ಯ. ಇಲ್ಲಿ ವಾಚಸ್ಪತಿ ಅಂದ್ರೆ ವಾಚಾಂ ವೇದಾದಿ ಶಾಸ್ತ್ರಾಣಾಂ ತದಭಿಮಾನಿನೀನಾಂ ಲಕ್ಷ್ಮ್ಯಾದಿ ದೇವತಾನಾಂ ಪತಿ. ಇವನು ಶಾಸ್ತ್ರಗಳ ಪತಿಯೂ ಹೌದು, ಶಾಸ್ತ್ರಗಳ ಅಭಿಮಾನಿ ದೇವತೆಗಳಾದ ಲಕ್ಷ್ಮೀ ಮೊದಲಾದ ದೇವತೆಗಳ ಪತಿಯೂ, ದೇವತಾ ಸ್ತ್ರೀಯರ ಪತಿಯೂ ಹೌದು. ಲಕ್ಷ್ಮಿಗೆ ಗಂಡ, ಲಕ್ಷ್ಮೀ ಭಿನ್ನರಾದ ಉಳಿದವರಿಗೆ ಆತ ಪತಿ ಅಂದ್ರೆ ಮಾವ ಇತ್ಯಾದಿ ಸಂಬಂಧಗಳನ್ನು ಪಡೆದವನು. ಪತಿತ್ವೇನ ಶ್ರೀಯೋಪಾಸ್ಯ ಶ್ವಶುರತ್ವೇನ ದೇವತಾ ಸ್ತ್ರೀಭಿ ಉಪಾಸ್ಯ. ಹೀಗೆ ಪತಿ ಅಂದ್ರೆ ಗಂಡ ಆಗಬಹುದು ಅಥವಾ ಮಾವ ಆಗಬಹುದು, ಹೇಗೂ ಅರ್ಥ ಆಗಬಹುದು. ಇದು ವಾಚಸ್ಪತಿ. ಶಚಿ ಅಂದ್ರೂ ಕೂಡ ವಾಕ್ ಅಂತಾನೆ ಅರ್ಥ. ರಘುನಾಥ ಸ್ವಾಮಿಗಳು ಭಗವಂತಾಚಾರ್ಯ ಅದನ್ನು ಹೇಳಿದ್ದನ್ನು ನೋಡಿದ್ದೀವಿ. ಶಚಿ ಅಂದ್ರೆ ಪ್ರಜ್ಞಾ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ. ಶಚಿವಾನ್ ಅಂದ್ರೆ ಆ ವಾಕ್ವಾನ್, ವಾಣಿ ಉಳ್ಳವನು ಅಂತ ಅರ್ಥ. ಶಚಿ ಅಂದ್ರೆ ವಾಕ್, ವಾಣಿ ಅಂತ ಅರ್ಥ, ವಾಕ್ ಶಕ್ತಿ ಅಂತ ಅರ್ಥ, ಕರುಣೆ ಅಂತ ಅರ್ಥ, ಅನುಗ್ರಹ ಅಂತ ಅರ್ಥ, ನೈಪುಣ, ಕೌಶಲ ಅಂತ ಅರ್ಥ. ಬೇರೆ ಬೇರೆ ಕೋಶಗಳಲ್ಲಿ ಈಗ ಅರ್ಥ ಇವೆ. ಆದ್ರಿಂದ ಈ ವಾಚಸ್ಪತಿ ಎಂಬ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಹೀಗೆ ಸಂಬಂಧ ಸ್ಪಷ್ಟವಾಗಿಯೇ ಇದೆ. ಆದ್ರಿಂದ ಹೆಚ್ಚೇನು ನಾವು ಅದನ್ನ ವಿವರಿಸಬೇಕಾಗಿಲ್ಲ. ಇಲ್ಲಿ ರಘುನಾಥ ಸ್ವಾಮಿಗಳು ಮೊದಲಾದವರು ಏನು ಅರ್ಥ ಹೇಳಿದ್ದಾರೆ ಅದನ್ನೇ ಅರ್ಥವನ್ನೇ ನಾನು ಕೂಡ ಹೇಳಿದ್ದೇನೆ. ಅದರ ಭಾವಾರ್ಥ ಹೀಗಾಗ್ತದೆ. ಭಗವಂತನೇ ನಿನ್ನ ಮಹಿಮೆ ಶ್ರೀದೇವಿ ಮತ್ತು ಭೂದೇವಿಯರನ್ನೂ ಮೀರಿ ನಿಂತಿದೆ. ಶಚಿ ಅಂದ್ರೆ ವಾಣಿ ಅಂತ ಅರ್ಥ. ಆ ವಾಕ್ನ ಪತಿಯಾದಂಥ ವೇದಾಭಿಮಾನಿನಿ ದೇವತೆಯರ ಪತಿಯಾದಂಥ ನೀನು ಶಚೀವಾನ್ ಅಂತ ಕರೆಸ್ಕೊಂಡಿದ್ದೆ. ಮತ್ತೆ ಪುರುಹೂತನೂ ನೀನು ಹೌದು. ಯಾಕೆಂದ್ರೆ ಯಜ್ಞದಲ್ಲಿ ಅನೇಕ ರೀತಿಯಿಂದ, ಅನೇಕ ಜನರಿಂದ, ಅನೇಕ ವಾಕ್ಯಗಳಿಂದ ನೀನು ಆಹ್ವಾನಿಸಲ್ಪಟ್ಟವನು. ಅಂಥ ಭಗವಂತನೇ ನಿನ್ನ ಜಗದ್ರಕ್ಷಣ ಮೊದಲಾದ ಅನಾದಿಗಳಾದ ಲೀಲೆಗಳು ನಿನ್ನ ಅಧೀನವಾದ ಈ ಜಗತ್ತೆಂಬ ವೃಕ್ಷದ ಕೊಂಬೆಗಳಂತೆ ಅವು ಬಹುಮುಖವಾಗಿ ಬೆಳೆದು ನಿಂತಿವೆ ಅಂತ ಅದರ ತಾತ್ಪರ್ಯ.
ಇಲ್ಲಿ ನಾನೀಗಾಗಲೇ ಅನ್ವಯಾರ್ಥ ಹೇಳುವಾಗ ಹೇಳಿದೆ, ಬಹುಚಿತ್ರ ಜಗದ್ ಬಹುಧಾಕರಣ ಪರಶಕ್ತಿರಣಂತ ಗುಣಃ ಪರಮಃ. ಈ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಭಗವದ್ಗೀತಾದಲ್ಲಿ ಈ ಜಗತ್ತೆಂಬ ವೃಕ್ಷವನ್ನು ಅಶ್ವತ್ಥ ವೃಕ್ಷ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ವೃಕ್ಷ ಅಂದ್ರೆ ಜಗತ್ತೆಂಬ ವೃಕ್ಷವೇ, ಬೇರೆ ಯಾವುದೋ ನಮ್ಮ ಸುತ್ತಮುತ್ತ ನಾವು ಕಾಣುವಂತ ಸಾಮಾನ್ಯ ವೃಕ್ಷ ಅಲ್ಲ. ಹೀಗೆ ನೀನೇ ಸೃಷ್ಟಿಸಿದ ಈ ಜಗತ್ತೆಂಬ ವೃಕ್ಷದ ಕೊಂಬೆಗಳು ಹೇಗೆ ಬಹುಮುಖವಾಗಿವೆಯೋ ಅದನ್ನು ಗಮನಿಸಿದ್ರೆ ನಿನ್ನ ಪರಶಕ್ತಿಯೂ ಕೂಡ, ಜಗತ್ತನ್ನು ರಕ್ಷಿಸುವ ನಿನ್ನ ಲೀಲೆ ಮೊದಲಾದವುಗಳು ಕೂಡ ಬಹುಮುಖವಾಗಿ ಬೆಳೆದು ನಿಂತಿವೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅಂತ ಅದಕ್ಕೆ ನಾನು ಮಾಡ್ಕೊಂಡಿರುವಂತಹ ತಾತ್ಪರ್ಯ. ಗೋವಿಂದಾಚಾರ್ಯರ ದೃಷ್ಟಿಯಲ್ಲಿ ವಾಚಸ್ಪತಿ ಮತ್ತು ಉದಾರಧಿ ಎರಡು ಶಬ್ದಗಳು ಬೇರೆ ಬೇರೆ. ಆದರೆ ಸಾಮಾನ್ಯವಾಗಿ ಗೋವಿಂದಾಚಾರ್ಯರ ಜಾಡನ್ನೇ ಅನುಸರಿಸುವ ಸಗ್ರಿ ರಾಘವೇಂದ್ರಾಚಾರ್ಯ ಮಾತ್ರ ಅದನ್ನು ವಾಚಸ್ಪತಿ ಉದಾರಧೀಹಿ ಅಂತ ಒಂದೇ ಶಬ್ದ, ಅದು 219ನೇ ನಾಮ ಅಂತ ಪರಿಗಣಿಸಿದ್ದಾರೆ. ಹೀಗೆ ಒಬ್ಬೊಬ್ಬರು ವ್ಯಾಖ್ಯಾನಕಾರರು ಒಂದೊಂದು ರೀತಿ ಹೇಳಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಈಗ ರಘುನಾಥ ಸ್ವಾಮಿಗಳ ಸಂಪಾದನೆ ಕ್ರಮವನ್ನು ನಾನು ಅನುಸರಿಸ್ತಾ ಇರೋದ್ರಿಂದ ವಾಚಸ್ಪತಿ ಅನ್ನೋ ಶಬ್ದ ಬೇರೆ ನಮಗೆ. ಇಲ್ಲಿ ವಾಚಸ್ಪತಿ ಉದಾರಧೀಹಿ ಅನ್ನೋದಕ್ಕೆ ಒಟ್ಟಿಗೆ ಸಗ್ರಿ ರಾಘವೇಂದ್ರಾಚಾರ್ಯರು ಏನೇನು ಪ್ರಮಾಣ ಶ್ಲೋಕಗಳನ್ನು ಸಂಗ್ರಹಿಸಿದ್ದಾರೆ ಅನ್ನೋದನ್ನ ಒಂದು ಬಾರಿ ನೋಡಿ ಮುಗಿಸೋಣ. ವೇದವಾಣಿಗೆ ಒಡೆಯನಾದವನು ಮತ್ತು ಉತ್ಕೃಷ್ಟವಾದ ಬುದ್ಧಿ ಉಳ್ಳವನು ಅಂತ ಅರ್ಥ ಉದಾರಧೀಹಿ ಎಂಬಲ್ಲಿ, ಅದು ನಾವು ನೋಡಿದ್ದೇವೆ. ವೇದವಾಣಿಯನ್ನ ಸೃಷ್ಟಿ ಆರಂಭದಲ್ಲಿ ಜಗತ್ತಿಗೆ ಕೊಟ್ಟವನು, ಆದ್ರಿಂದ ಅವನು ವಾಚಸ್ಪತಿ. ಮತ್ತೆ ಉದಾರಧೀಹಿ ಅದರೆಲ್ಲವನ್ನು ವ್ಯಾಖ್ಯಾನಿಸುವ ಉದಾರವಾದ ಬುದ್ಧಿ ಉಳ್ಳವನು, ಆ ಕಾರಣಕ್ಕಾಗಿ ಆತ ವಾಚಸ್ಪತಿ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ ಶ್ವೇತಾಶ್ವತರ ಉಪನಿಷತ್ತು. ಬ್ರಹ್ಮನನ್ನು ಮೊದಲು ಸೃಷ್ಟಿಸಿ ಅವನಿಗೆ ವೇದಗಳನ್ನು ಉಪದೇಶಿಸಿದವನು. ಭಾಗವತವು ಹೇಳ್ತದೆ, ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಎಂ ಸೂರಯ ಅಂತ ಜನ್ಮಾದ್ಯಸೇತಃ ಅನ್ನೋ ಶ್ಲೋಕದಲ್ಲಿ. ಆದಿಕವಿಯಾದ ಬ್ರಹ್ಮನಿಗೆ ವೇದವನ್ನು ವಿಸ್ತರಿಸಿ ಉಪದೇಶಿಸಿದವನು ಅಂತ ಅದರ ತಾತ್ಪರ್ಯ. ಆದ್ರಿಂದ ಅವನು ವಾಚಸ್ಪತಿ. ಇದು ಹಯಗ್ರೀವ ಎಂಬ ರೂಪದ ವರ್ಣನೆ. ಹಾಗೆ ವೇದವ್ಯಾಸ ಎಂಬ ರೂಪದ ವರ್ಣನೆಯೂ ಹೌದು. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತಿದ್ಯ ದೃಗ್ವೇದ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕ ಸೂತ್ರಾಣ್ಯನು ವ್ಯಾಖ್ಯಾನಾನಿ ಅಸ್ಯೈವೈತಾನಿ ನಿಶ್ವಸಿತಾನಿ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಎರಡು ಕಡೆ ಈ ಭಗವಂತನ ಶ್ವಾಸದಿಂದ ಹೊರಗೆ ಬಂದದ್ದು ಇವೆಲ್ಲವೂ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಅಂದ್ರೆ ಮಹಾಭಾರತ ಪಂಚರಾತ್ರಗಳು, ಪುರಾಣ ಅಂದ್ರೆ ಭಾಗವತಾದಿ ಪುರಾಣಗಳು, ಎಲ್ಲವೂ ಬ್ರಹ್ಮಸೂತ್ರಾದಿಗಳು ಎಲ್ಲವೂ ಈತನ ನಿಶ್ವಾಸದ ರೂಪದಿಂದ ಹೊರಗೆ ಬಂದದ್ದು ಅಂತ ಹೇಳಿದ್ದಾರೆ. ಮತ್ತೆ ಸ್ವಯಂ ಚತುರ್ಮುಖ ಬ್ರಹ್ಮನೇ ಸತ್ರೇ ಮಮಾಸ ಭಗವಾನ್ ಹಯಶೀರ್ಷಯೇಷಃ ವಾಚೋ ಬಭೂವು ಋಷತಿ ಶ್ವಸತೋಸ್ಯ ನಸ್ತಃ. ಇವನ ಮೂಗಿನಿಂದ ವಾಚಃ ಬಭೂವು, ಎಲ್ಲ ವಾಣಿಗಳು ಹೊರ ಬಂದವು ಅಂತ ಚತುರ್ಮುಖ ಬ್ರಹ್ಮ ಅವನನ್ನ ವರ್ಣಿಸ್ತಾನೆ. ತಸ್ಮಾದ್ ವೇದಾ ಸಮುತ್ಪನ್ನಾ ವಿದ್ಯಾಖ್ಯಾ ಮೂಲಿಕಾಶ್ರುತಿ ಸರ್ವೋಪನಿಷದಶ್ಚೈವ ಪಂಚರಾತ್ರಾಖ್ಯ ಸಂಹಿತ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಎಲ್ಲವೂ ಅವನಿಂದಲೇ ಬಂದದ್ದು. ಹಯಗ್ರೀವ ಸಂಹಿತ ಅನ್ನೋ ಗ್ರಂಥದ ಉಲ್ಲೇಖ ಅದು. ಋಗ್ಭಾಷ್ಯ ಹೇಳ್ತದೆ, ಹಯಗ್ರೀವಾದಿವ ವಿದ್ಯಾ ಶ್ವಸಿತತ್ವೇನ ನಿಸೃತಾ. ಹಯಗ್ರೀವನಿಂದಲೇ ಎಲ್ಲ ವಿದ್ಯೆಗಳು ಬಂದಿವೆ, ಅವನ ಶ್ವಾಸ ರೂಪದಲ್ಲಿ ಹೊರಗೆ ಬಂದಿವೆ. ಬ್ರಹ್ಮಣ ಸ್ವೀಕೃತಾ, ಚತುರ್ಮುಖ ಬ್ರಹ್ಮ ಅವುಗಳನ್ನ ಸ್ವೀಕರಿಸಿದ್ದಾನೆ ಅಂತ ಹೀಗೆ ಹೇಳ್ತಾರೆ. ಮಹಾಭಾರತದಲ್ಲೂ ಕೂಡ ಒಂದು ಮಾತಿದೆ, ತಮ್ ದೇವೋ ದರ್ಶಯಾಮಾಸ ಕೃತ್ವಾ ಹಯಶಿರೋ ಮಹತ್ ಸಾಂಗಾನ್ ಆವರ್ತಯನ್ ವೇದಾನ್ ಕಮಂಡಲು ತ್ರಿದಂಡ ಧೃಕ್ ಅಂತ ಹಯಗ್ರೀವ ರೂಪ. ಕಮಂಡಲು ಮತ್ತೆ ದಂಡವನ್ನು ಹಿಡಿದಿರುವ ಒಂದು ಅಪರೂಪದ ಹಯಗ್ರೀವ ರೂಪದ ವರ್ಣನೆ. ಅಲ್ಲಿ ಆ ಹಯಗ್ರೀವ ಭಗವಂತನಿಗೆ ಚತುರ್ಮುಖ ಬ್ರಹ್ಮನಿಗೆ ತಾನನ್ನು ತೋರಿಸಿಕೊಂಡ ಅಂತ ಮಹಾಭಾರತದಲ್ಲಿ ಬಂದಿರೋದು. ಸಾಂಗಾನ್ ಆವರ್ತಯನ್ ವೇದಾನ್, ಅಂಗ ಸಮೇತವಾದ ಎಲ್ಲ ವೇದಗಳನ್ನು ಅವನು ಆವರ್ತನ ಮಾಡ್ತಾ ಇದ್ದಾನಂತೆ, ಹೇಳ್ತಾನೆ ಇರ್ತಾನೆ ಅಂತ ಹೀಗೆ ಅಲ್ಲಿ ವರ್ಣನ ಬಂದಿದೆ. ದೇವತಾ ಸರ್ವವಿದ್ಯಾನಾಂ ಸ್ವಯಂ ನಾರಾಯಣ ಪ್ರಭು, ಎಲ್ಲಾ ವಿದ್ಯೆಗಳಿಗೂ ಸ್ವಯಂ ನಾರಾಯಣನೇ ದೇವತೆ ಅಂತ.
ವೇದಗಳನ್ನು ಶಾಸ್ತ್ರಗಳನ್ನು ಆತ ಜಗತ್ತಿಗೆ ಕೊಟ್ಟವನು ಮಾತ್ರ ಅಲ್ಲ, ಅದರಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಅವನೇ. ಪ್ರತಿಯೊಂದು ವರ್ಣವೂ ಶಬ್ದವೂ ವಾಕ್ಯವೂ ಆ ಭಗವಂತನನ್ನೇ ಹೇಳ್ತದೆ. ತಾವಾ ಈತಾ ಸರ್ವಾರ್ಚ ಸರ್ವೇ ವೇದಾ ಸರ್ವೇ ಘೋಷಾ ಏಕೈವ ವ್ಯಾಹೃತಿ ಪ್ರಾಣ ಏವ. ಎಲ್ಲವೂ ಭಗವಂತನನ್ನೇ ಅದು ವರ್ಣಿಸ್ತದೆ. ಇಂಥ ವೇದವಿದ್ಯೆಗೆ ಏನಾದರೂ ಧಕ್ಕೆ ಒದಗಿ ಬಂದಾಗ ಅದನ್ನು ಹಯಗ್ರೀವಾಸುರ ಮೊದಲಾದವರು ಅಪಹರಿಸಿದಾಗ ಮತ್ಸ್ಯಾವತಾರ ತಾಳಿ ಅಂಥ ದುಷ್ಟ ದೈತ್ಯರನ್ನು ಸಂಹರಿಸಿ ವೇದವಿದ್ಯೆಯನ್ನು ರಕ್ಷಿಸಿದವನು ಕೂಡ ಅವನೇ. ಆದ್ರಿಂದಲೂ ಆತ ವಾಚಸ್ಪತಿ, ಜಗತ್ತಿಗೆ ಉಪದೇಶಿಸಿದವನು, ರಕ್ಷಿಸಿದವನು, ಅದರಿಂದ ಪ್ರತಿಪಾದ್ಯ, ಅದರ ಅಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿಗೆ ಪತಿ. ಹೀಗೆಲ್ಲವೂ ಅರ್ಥವೂ ಅದಕ್ಕೆ ಬರ್ತದೆ. ಯಶ್ಛಂದಸಾಂ ವೃಷಭೋ ವಿಶ್ವರೂಪ ಅಂತ ತೈತ್ರಿಯ ಉಪನಿಷತ್ತು ಆತನನ್ನ ಛಂದಸಾಂ ವೃಷಭ, ಶಾಸ್ತ್ರಗಳ ಋಷಭ ಅಂದರೆ ಅಧಿಪತಿ ಅಂತ ವರ್ಣಿಸಿದೆ. ಅವನಿಗೆ ವಾಚಸ್ಪತಿ ಅಂತ ಹೆಸರು ಇರುವುದಲ್ಲದೆ ಬ್ರಹ್ಮಣಸ್ಪತಿ ಅಂತನೂ ಹೆಸರಿದೆ. ಸೋಮಾನಂ ಸ್ವರ್ಣಂ ಕೃಣುಹಿ ಬ್ರಹ್ಮಣಸ್ಪತೆ. ಇಲ್ಲಿ ಬ್ರಹ್ಮ ಅಂದರೆ ವೇದ ಅಂತ ಅರ್ಥ. ಬೃಹತ್ವಾತ್ ಬ್ರಹ್ಮ ಅಂತ ಈ ವೇದಗಳಿಗೂ ಬ್ರಹ್ಮ ಅನ್ನೋ ಹೆಸರಿದೆ. ಆದ್ರಿಂದ ಅವನು ಬ್ರಹ್ಮಣಸ್ಪತಿಯೂ ಕೂಡ ಹೌದು. ಉದಾರವಾದ ಬುದ್ಧಿಯುಳ್ಳವನು, ಅತಿ ಶ್ರೇಷ್ಠವಾದ ಬುದ್ಧಿಯುಳ್ಳವನು. ಅವನನ್ನ ಒಂದು ವೇದವಾಕ್ಯ ಜ್ಞಾನಜ್ಞಾನ ಸುಖ ಸುಖ ಸವಿಷ್ಣು ಪರಮಾಕ್ಷರ ಅಂತ ಹೀಗೆ ವರ್ಣಿಸ್ತದೆ. ಜ್ಞಾನಜ್ಞಾನ ಅಂದರೆ ಶುದ್ಧವಾದ ಜ್ಞಾನ ಸ್ವರೂಪ ಮಾತ್ರ, ಅದು ಅಜ್ಞಾನದಿಂದ ಮಿಶ್ರಿತ ಅಲ್ಲ, ಮಿಥ್ಯಾಜ್ಞಾನ ಸಂಶಯದಿಂದ ಮಿಶ್ರಿತ ಅಲ್ಲ. ಆದ್ರಿಂದ ಆತ ವಾಚಸ್ಪತಿ. ಮತ್ತೆ ಉದಾರ ಬುದ್ಧಿಯೂ ಕೂಡ ಹೌದು. ಮತ್ತೆ ವೇದಾಭಿಮಾನಿ ದೇವತೆಗಳೆಲ್ಲರಿಗೂ ಒಡೆಯ. ಮತ್ತೆ ಅವರೆಲ್ಲರಿಗೂ ಆ ವೇದದ ಅರ್ಥ ಏನು ಅಂತ ತಿಳಿಸಿಕೊಟ್ಟವನೇ ಇವನು. ಆದ್ದರಿಂದ ಉದಾರವಾದ ಶ್ರೇಷ್ಠವಾದ ಬುದ್ಧಿಯು ಯಾವ ಪರಮಾತ್ಮನಿಂದ ಎಲ್ಲ ದೇವ ಋಷಿ ಪಿತೃ ಮೊದಲಾದವರಿಗೆ ಬಂದಿತೋ ಅವನೇ ಹಾಗೆ ಉದಾರ ಧೀಯು ಕೂಡ ಹೌದು. ಭಾಗವತ ತಾತ್ಪರ್ಯದಲ್ಲಿ ಹೀಗೊಂದು ಉಲ್ಲೇಖ ಇದೆ. ವರ್ಣೇಶಾನಿ ಪದಾನ್ಯಾಹು ಪಾದಾಶ್ಚಾಪಿ ತದೀಶ್ವರಾಹ ಪಾದಾನಾಂ ಈಶ್ವರಾರ್ಧರ್ಚಾಹ ತದೀಶಾಹ ರುಚಯೇವತು ಅಂತ ಭಾಗವತ ತಾತ್ಪರ್ಯದ 11ನೇ ಸ್ಕಂದದಲ್ಲಿ ಒಂದು ವರ್ಣನೆ ಬರ್ತದೆ. ವೇದದ ವರ್ಣಾಭಿಮಾನಿ ದೇವತೆಗಳು ಏನಿದ್ದಾರೆ, ಆ ವರ್ಣಾಭಿಮಾನಿ ದೇವತೆಗಳಿಗಿಂತ ಪದಾಭಿಮಾನಿ ದೇವತೆಗಳು ದೊಡ್ಡವರು. ಯಾಕಂದ್ರೆ ಪದ ಅನ್ನುವುದು ವರ್ಣಕ್ಕಿಂತ ದೊಡ್ಡದು. ಆ ಒಂದೊಂದು ಪದ ಅಂದ್ರೆ ಶಬ್ದದ ಅಭಿಮಾನಿಗಳಾದ ದೇವತೆಗಿಂತ ಒಂದೊಂದು ಪಾದ, ಶ್ಲೋಕದ 4 ಭಾಗಗಳಿಗೆ ಪಾದ ಅಂತ ಹೇಳ್ತಾರೆ. ಒಂದೊಂದು 4 ಪಾದಗಳಿಂದ ಒಂದೊಂದು ಶ್ಲೋಕ ನಿರ್ಮಿತ ಆಗಿರ್ತದೆ, ನಮ್ಗೆ ಗೊತ್ತಿದೆ. ಹೀಗೆ ಒಂದೊಂದು ಶಬ್ದದ ಅಭಿಮಾನಿ ದೇವತೆಗಿಂತಲೂ ಪಾದಾಭಿಮಾನಿ ದೇವತೆ ದೊಡ್ಡವನು. ಅದಕ್ಕಿಂತ ಆ 2 ಪಾದಗಳನ್ನು ಒಳಗೊಂಡಂತಹ ಒಂದು ಅರ್ಧ ಪೂರ್ವಾರ್ಧ ಮೊದಲಾದದ್ದು, ಉತ್ತರಾರ್ಧ ಮೊದಲಾದದ್ದೇನಿದೆ ಅದರ ಅಭಿಮಾನಿ ದೇವತೆಗಳು ದೊಡ್ಡವರು. ಅವರಿಗಿಂತ ವರ್ಗದ ಅಭಿಮಾನಿ ದೇವತೆಗಳು ದೊಡ್ಡವರು. ಅಂಥ ಅನೇಕ ಶ್ಲೋಕಗಳನ್ನು, ಅನೇಕ ಮಂತ್ರಗಳನ್ನು ಒಳಗೊಂಡು ಒಂದೊಂದು ವರ್ಗ ಇರ್ತದೆ. ಆ ವರ್ಗಗಳಿಗೆ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರು ಈ ಅರ್ಧಋಕ್ಕನ ಅಭಿಮಾನಿ ದೇವತೆಗಳಿಗಿಂತಲೂ ದೊಡ್ಡವರು. ಆ ವರ್ಗದ ಅಭಿಮಾನಿ ದೇವತೆಗಳಿಗಿಂತ ಸೂಕ್ತದ ಅಭಿಮಾನಿ ದೇವತೆಗಳು ಮತ್ತೂ ದೊಡ್ಡವರು. ಒಂದೊಂದು ಸೂಕ್ತದಲ್ಲಿ ಒಂದು 4-8 ಮಂತ್ರಗಳು ಇರ್ತಿರ್ತವೆ. ನಾವೀಗ ನೋಡ್ತಿರುವುದು 6ನೇ ಮಂಡಲದ 24ನೇ ಸೂಕ್ತ. ಅಂತಹ ಸೂಕ್ತಾಭಿಮಾನಿ ದೇವತೆಗಳಿಗಿಂತ ಇಡೀ ಅಧ್ಯಾಯ ಅಭಿಮಾನಿ ದೇವತೆಗಳು ಅವರು ದೊಡ್ಡವರಾಗಿರ್ತಾರೆ. ಋಗ್ವೇದವನ್ನ 10 ಮಂಡಲವಾಗಿ ವಿಂಗಡಿಸ್ತಾರೆ ಅಥವಾ 8 ಅಷ್ಟಕವಾಗಿ ವಿಂಗಡಿಸ್ತಾರೆ. ಒಂದೊಂದು ಅಷ್ಟಕದಲ್ಲಿ 8 ಅಧ್ಯಾಯಗಳಿರ್ತವೆ. ಒಟ್ಟು 8 ಅಷ್ಟಕಗಳು ಸೇರಿ ಋಗ್ವೇದದಲ್ಲಿ 64 ಅಧ್ಯಾಯಗಳು ಕಾಣ್ತವೆ. ಹೀಗೆ ಆ ಅಧ್ಯಾಯಾಭಿಮಾನಿ ದೇವತೆಗಳು, ಅವರಿಗಿಂತ ಅಷ್ಟಕದ ಅಭಿಮಾನಿ ದೇವತೆಗಳು ಇನ್ನೂ ದೊಡ್ಡವರು. ಈ ಅಷ್ಟಕ ಅಂತನೂ ವಿಭಾಗ ಬರುವುದು ಈ ಋಗ್ವೇದದಲ್ಲಿ. ಋಗ್ವೇದವನ್ನೇ 8 ಭಾಗವಾಗಿ ಮಾಡ್ತಾರೆ, ನಾನು ಈಗಾಗಲೇ ಹೇಳಿದೆ. ಅದು 8 ಭಾಗಗಳು ಒಂದೊಂದು ಅಷ್ಟಕ ಅಂತ ಕರೆಸ್ಕೋತದೆ. ಒಟ್ಟು 8 ಅಷ್ಟಕ.
ಒಂದೊಂದು ಅಷ್ಟಕದಲ್ಲಿ 8 ಅಧ್ಯಾಯಗಳು. ಹಾಗೆ ಋಗ್ವೇದವನ್ನು 10 ಮಂಡಲವಾಗಿಯೂ ಕೂಡ ವಿಭಾಗಿಸ್ತಾರೆ. ಅದು ಆಯಾ ಋಷಿಗಳು ಯಾವ ಮಂತ್ರಗಳನ್ನು ಕಂಡುಕೊಂಡಿದ್ದಾರೆ ಆ ಆಧಾರದಲ್ಲಿ ಮಂಡಲವಾಗಿ ವಿಭಾಗಿಸ್ತಾರೆ. 8 ಅಧ್ಯಾಯಗಳ ಕ್ರಮದಲ್ಲಿ ವಿಭಾಗಿಸುವುದು ಒಂದು ಮಾರ್ಗ. ಒಟ್ಟು 64 ಅಧ್ಯಾಯಗಳು. ಯಾವ ಋಷಿಗಳನ್ನು, ಯಾವ ಮಂತ್ರಗಳನ್ನು ಯಾವ ಋಷಿಗಳು ಕಂಡುಕೊಂಡಿದ್ದಾರೆ, ಯಾವುದಕ್ಕೆ ಯಾರು ದೇವತೆ ಅನ್ನುವ ಆಧಾರದಲ್ಲಿ 10 ಮಂಡಲವಾಗಿ ಕೂಡ ವಿಂಗಡಿಸಿದ್ದಾರೆ. ನಾವೀಗ ನೋಡ್ತಿರುವುದು ಇದು 6ನೇ ಮಂಡಲ. ಅವರಿಗಿಂತ ಶಾಖಾಭಿಮಾನಿ ದೇವತೆಗಳು ಮತ್ತು ದೊಡ್ಡವರು. ಋಗ್ವೇದವೇ ಅನೇಕ ಶಾಖೆಗಳಾಗಿ ವಿಂಗಡಣೆಗೊಂಡಿದೆ, ನಮಗದು ಗೊತ್ತಿದೆ. ಋಗ್ವೇದಕ್ಕೆ 24 ಶಾಖೆಗಳಿದ್ದವು. ಅದರಲ್ಲೀಗ ಶಾಕಲ, ಭಾಷ್ಕಲ ಮತ್ತು ಸಾಂಖ್ಯಾಯನ ಅಂತ 3 ಶಾಖೆಗಳು ಮಾತ್ರ ಉಳಿದಿವೆ. ಯಜುರ್ವೇದದ್ದು ಇತ್ಯಾದಿಗಳನ್ನು ನಾವು ಇಲ್ಲೇ ನೋಡೋದು ಬೇಡ. ಬೃಹತಿ ಮಂತ್ರ ಅನ್ನುವುದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ. ಹೀಗೆ ಶಾಖಾಭಿಮಾನಿ ದೇವತೆಗಳು ಅಷ್ಟಕಾಭಿಮಾನಿ ದೇವತೆಗಳಿಗಿಂತ ದೊಡ್ಡವರು. ಅವರಿಗಿಂತ ವೇದಾಭಿಮಾನಿ ದೇವತೆಗಳು, ಸಮಗ್ರ ವೇದದ ಅಭಿಮಾನಿ ದೇವತೆಗಳು ಇನ್ನೂ ದೊಡ್ಡವರು, ಗರುಡ ಮೊದಲಾದವರು. ಅವರಿಗಿಂತಲೂ ವೇದ ವಾಚ್ಯರಾದ ದೇವತೆಗಳು ಮತ್ತು ದೊಡ್ಡವರು. ಆ ಎಲ್ಲ ವೇದ ವಾಚ್ಯರಿಗೂ ಅಧಿಪತಿ ಈ ಭಗವಂತ. ಅದಕ್ಕಾಗಿ ಆತನನ್ನು ವಾಚಸ್ಪತಿ ಅಂತ ಅವನನ್ನ ವರ್ಣಿಸ್ತಾರೆ. ಅವನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ. ವಾಚ್ಯಾನಾಂ ಈಶ್ವರೋ ಹರಿಹಿ, ವೇದವಾಚ್ಯರಾದ ಎಲ್ಲ ದೇವತೆಗಳಿಗೂ ಒಡೆಯ ಅವನೇ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಬಂದಿದೆ, ಸರ್ವ ವೇದಾಭಿಮಾನಿನ್ಯೋ ದೇವ್ಯ ಲಕ್ಷ್ಮೀಸ್ತಥೋಧಿಕ ಇವಂ ವೇದಾಭಿಧಾನಾಭ್ಯೋ ದೇವಿಭ್ಯ ಸರ್ವಯೇವತು ತದರ್ಥರೂಪ ಪತಯ ತಸ್ಯಾಸ್ತಥೋತ್ತಮಾಹ. ಎಲ್ಲ ವೇದಾಭಿಮಾನಿ, ಎಲ್ಲ ದೇವತಾ ಸ್ತ್ರೀಯರು ವೇದಾಭಿಮಾನಿಗಳೇ. ಅವರಿಗಿಂತ ಲಕ್ಷ್ಮಿ ದೊಡ್ಡವಳು. ಆ ಎಲ್ಲ ವೇದಾಭಿಮಾನಿ ದೇವತಾ ಸ್ತ್ರೀಯರಿಗಿಂತ ಆ ವೇದದ ಅರ್ಥಾಭಿಮಾನಿಗಳಾದಂಥ ಅವರವರ ಗಂಡಂದರು ಶ್ರೇಷ್ಠರು. ಉದಾಹರಣೆಗೆ ಶಚಿಗಿಂತ ಇಂದ್ರ, ಇಂದ್ರನಿಗಿಂತ ಉಮಾ, ಅವಳಿಗಿಂತ ರುದ್ರ, ಅವಳಿಗಿಂತ ಭಾರತಿ. ಪ್ರಾಣ ಏವಾಸ್ಯ ತತಶ್ರೀ ತದ್ವರೋಹರಿ. ರುದ್ರನಿಗಿಂತ ಭಾರತಿ, ಭಾರತಿಗಿಂತ ಪ್ರಾಣ, ಪ್ರಾಣನಿಗಿಂತ ಶ್ರೀ, ಶ್ರೀಗಿಂತ ಹರಿ ಇನ್ನೂ ದೊಡ್ಡವನು ಅಂತ. ಹೀಗೆ ವೇದ ಅಭಿಮಾನಿ ದೇವತಾ ಸ್ತ್ರೀಯರು ಮತ್ತೆ ವೇದಾರ್ಥದ ಅಭಿಮಾನಿ ದೇವತಾ ಪುರುಷರು ಹೀಗೆಲ್ಲರನ್ನೂ ವರ್ಣನೆ ಮಾಡ್ತಾರೆ. ಉದಾರಧೀಹಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಬ್ರಹ್ಮರುದ್ರಾದಿ ದೊಡ್ಡ ದೊಡ್ಡ ದೇವತೆಗಳಿಗೂ ಕೂಡ ಜ್ಞಾನ ಬಂದಿರುವುದು ಇವನಿಂದಲೇ, ಈ ಭಗವಂತನಿಂದ. ಆದ್ರಿಂದ ಆತ ಉದಾರಧೀ. ಉದಾರ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥ ಹೇಳ್ತಾರೆ ಸಗ್ರಿ ರಾಘವೇಂದ್ರಾಚಾರ್ಯ ವ್ಯಾಖ್ಯಾನದಲ್ಲಿ. ದಾರ ಅಂದ್ರೆ ಪತ್ನಿ, ಉದಾರ ಅಂದ್ರೆ ಉತ್ಕೃಷ್ಟಳಾದ ಹೆಂಡತಿ ಭಗವಂತನಿಗೆ. ಆದ್ರಿಂದ ಅವಳನ್ನು ಉದಾರ ಅನ್ಬೇಕು. ಅವಳಿಗೂ ಕೂಡ ಬುದ್ಧಿ ಬಂದಿರುವುದು, ಜ್ಞಾನ ಪ್ರಾಪ್ತ ಆಗಿರುವುದು ಈ ಭಗವಂತನಿಂದ ಅಂತ ಅದರ ತಾತ್ಪರ್ಯ. ಬೃಹದಾರಣ್ಯಕ ಕೂಡ ಹೇಳ್ತದೆ, ಯಹ ವಾಚಿತಿಷ್ಠನ್ ವಾಚಃ ಅಂತರಹ. ವಾಗಭಿಮಾನಿ ದೇವತೆಯಲ್ಲಿ ಅವನಿದ್ದಾನೆ, ಅದಕ್ಕಿಂತ ಆ ವಾಗಭಿಮಾನಿ ದೇವತೆಗಿಂತ ಅವನು ಭಿನ್ನ. ವಾಗಭಿಮಾನಿ ದೇವತೆಗೆ ಈ ಭಗವಂತನ ಬಗ್ಗೆ ಗೊತ್ತಿಲ್ಲ. ವಾಗಭಿಮಾನಿ ದೇವತೆ ಈತನಿಗೊಂದು ಪ್ರತೀಕ, ವಿಗ್ರಹ. ಅದು ಅದರೊಳಗಿದ್ದು ವಾಚಂ ಯಮಯತಿ, ಆ ವಾಕನ್ನು ಅವನು ಮುನ್ನಡೆಸ್ತಾನೆ. ಅವನೇ ಆತ್ಮ, ಅಂತರ್ಯಾಮಿ, ಅಮೃತ ಅಂತ ಹೀಗೆ ವರ್ಣಿಸ್ತಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅಂತ ಭಾಗವತದ ಶ್ಲೋಕ ಪ್ರಸಿದ್ಧವಾದ ನಮಗೆಲ್ಲ ಗೊತ್ತಿದೆ. ಒಳಗಿದ್ದು ಒಳಗೆ ಅಥವಾ ಪ್ರವೇಶ ಮಾಡಿ ನನ್ನ ಈ ಮಾತನ್ನ ಭಗವಂತ ಮಲಗಿದ್ದ ಮಾತನ್ನ ಬಡದೆಬ್ಬಿಸ್ತಾನೆ ಅಂತ ಅವನನ್ನ ವಾಚಸ್ಪತಿ ಎಂಬ ಭಗವಂತನನ್ನ ಅಲ್ಲಿ ಧ್ರುವ ಭಗವಂತನನ್ನ ಸ್ತುತಿಸಿದ ರೀತಿ ಅದು. ಚೋದಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ದಾಧೇ ಸರಸ್ವತಿ ಅಂತ ಋಗ್ವೇದ. ಚೋದಯಿತ್ರಿ ಸೂನೃತಾನಾಂ, ಸೂನೃತ ಅಂದ್ರೆ ಒಳ್ಳೆಯ ಮಾತು. ಒಳ್ಳೆಯ ಮಾತುಗಳನ್ನ ಅಂದ್ರೆ ಶಾಸ್ತ್ರ ರೂಪವಾದ ಸದುಕ್ತಿಗಳನ್ನ ಪ್ರೇರಿಸುವವನು ಅವನು. ಚೇತಂತಿ ಸುಮತೀನಾಂ, ಉತ್ತಮ ಬುದ್ಧಿಯನ್ನು ಕೊಡುವವನು ಅವನೇ. ಸುಮತಿ ಅಂದ್ರೆ ಒಳ್ಳೆಯ ಬುದ್ಧಿ. ಹೀಗೆ
ಚೋದೈತ್ರಿ ಸೂನತಾನಾಮ್ ಅನ್ನೋದು ವಾಚಸ್ಪತಿಯನ್ನು ಹೇಳಿದರೆ, ಚೇತಂತಿ ಸುಮತೀನಾಮ್ ಅನ್ನೋದು ಉದಾರಧಿ ಅನ್ನೋದನ್ನು ಹೇಳ್ತದೆ. ಈ ಭಗವಂತ ಸ್ವಯಂ ಸ್ತ್ರೀರೂಪನಾಗಿದ್ದು ಈ ನಮ್ಮ ಮಾತನ್ನ ಮುನ್ನಡೆಸ್ತಾನೆ. ವಾಚಸ್ಥಿತ ಸ್ತ್ರೀರೂಪ ಹಯಶೀರ್ಷಕ ಅಂತ ಛಾಂದೋಗ್ಯ ಉಪನಿಷತ್ತವನ್ನು ವರ್ಣನೆ ಮಾಡ್ತದೆ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಅನೇಕ ರೂಪಗಳಲ್ಲಿ ಹೆಣ್ಣು ಹಯಗ್ರೀವ ರೂಪ ಒಂದು, ಅದು ವಾಕ್ನಲ್ಲಿದೆ, ಅದೇ ವಾಚಸ್ಪತಿ. ಅವನು ಸ್ತ್ರೀರೂಪನಾದ್ರೂ ಅವನೇ ಪತಿ. ಗೋಷ್ಠಾಪಿಧಾನ ನಕುಲಿ ದಂತೈ ಪರಿವೃತಾಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಐತರೇಯ ಉಪನಿಷತ್ತಿನ ಒಂದು ಮಂತ್ರ. ಸರ್ವಸ್ಯೈ ವಾಚ ಈಶಾನ, ಎಲ್ಲ ಶಾಸ್ತ್ರದ ಅಧಿಪತಿ ರೂಪ ಇದು, ಸ್ತ್ರೀ ರೂಪ. ಅದು ನನ್ನನ್ನು ಚೆನ್ನಾಗಿ ಮಾತನಾಡುವಂತೆ ಮಾಡಲಿ ಅಂತ ಬಂದಿದೆ. ಈ ಮಂತ್ರವನ್ನು ಹೇಳಿದರೆ ಈ ಪ್ರವಕ್ತ ಏನಿದ್ದಾನೆ ಅವನು ಶ್ರೋತೃಗಳ ಮೇಲೆ ತನ್ನ ಉತ್ತಮ ಪ್ರಭಾವವನ್ನು ಬೀರಬಲ್ಲ. ಶ್ರೋತೃಗಳಿಗೆ ಅವನ ಮಾತು ಆರಂಭದಲ್ಲಿ ಏನು ರುಚಿಸದೇ ಇದ್ರೂ ಈ ಮಂತ್ರವನ್ನು ಹೇಳಿದರೆ ಶ್ರೋತೃಗಳು ಅವನಿಗೆ ವಶರಾಗ್ತಾರೆ ಅಂತ ಅಲ್ಲಿ ಕೇಳಿ ಬರ್ತದೆ. ವಾಚಸ್ಪತಿ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನೂ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ವಿದ್ಯಾಪತಿ ಅಂತ ಅರ್ಥ. ಮತ್ತೆ ಯಾವ್ಯಾವ ಜ್ಞಾನ ಬರ್ತದೆ ಆ ಎಲ್ಲ ಜ್ಞಾನಕ್ಕೂ ಕೂಡ ಶಬ್ದಗಳ ಮೂಲಕ ನಾವೇನೇನು ಸಂಗತಿಗಳನ್ನು ತಿಳಿತೀವಿ ಆ ಎಲ್ಲ ಜ್ಞಾನಗಳಿಗೂ ಆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಬುದ್ಧಿ ಇರುವವನು ಅಂತ ಅರ್ಥ ಶಾಂಕರ ಭಾಷ್ಯದಲ್ಲಿ ಹೇಳ್ತಾರೆ. ಅವರು ವಾಚಸ್ಪತಿ ರುಧಾರಧೀಹಿ ಅನ್ನೋದನ್ನ ಒಂದೇ ನಾಮ ಅಂತ ಪರಿಗಣಿಸಿದಂತೆ ಕಾಣಿಸ್ತದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ವಾಚಸ್ಪತಿ ಅಂದರೆ ಮತ್ಸ್ಯ ಪುರಾಣವನ್ನು ರಚಿಸುವ ಮೂಲಕ ವೇದಾರ್ಥವನ್ನು ವಿಸ್ತರಿಸಿದವನು ಅಂತ ಅರ್ಥ ಕಂಡುಬರ್ತದೆ. ಮತ್ತೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ ಅದು ಕೂಡ ವಾಚಸ್ಪತಿ ಅನ್ನೋದನ್ನ ಪ್ರತ್ಯೇಕವಾಗಿಯೇ ಪರಿಗಣಿಸಿದೆ. ಆದರೆ ಕೆಲವರು ಮುದ್ರಿಸುವವರು ವಾಚಸ್ಪತಿ ರುದಾರಧೀಹಿ ಅಂತ ಸತ್ಯಸಂಧ ಸ್ವಾಮಿಗಳ ಪ್ರಕಾರ ಒಂದೇ ನಾಮ ಅಂತ ಹೇಳಿದಂತೆ ಕಾಣಿಸ್ತಾರೆ. ಆದರೆ ಅದೇನೋ ಅಷ್ಟು ಉಚಿತ ಅಲ್ಲ. ಪರಾಶರ ಭಟ್ಟರ ಪ್ರಕಾರ ವಾಚಸ್ಪತಿ ಅಂದರೆ ಮತ್ಸ್ಯ ಪುರಾಣದ ಮೂಲಕ ವೇದಗಳನ್ನು ವ್ಯಾಖ್ಯಾನಿಸಿದವನು. ವೇದೋಪಬ್ರಹ್ಮಣಾದ್ ವಾಚಸ್ಪತಿ ಮಾತ್ಸ್ಯ ಪುರಾಣತಃ ಅಂತ ಅವರು ಅದಕ್ಕೆ ಒಂದು ನಿರುಕ್ತಿಯನ್ನು ಕೂಡ ತೋರಿಸ್ತಾರೆ. ಸತ್ಯಸಂಧ ಸ್ವಾಮಿಗಳ ದೃಷ್ಟಿಯಲ್ಲಿ ವಾಚಾಂ ವೇದವಾಕ್ಯಾನಾಂ ಪತಿ, ವೇದವಾಕ್ಯಗಳ ಪತಿ ಅಂತ ಅರ್ಥ. ಮತ್ತೆ ಉದಾರಧೀಹಿ ಅಂದರೆ ಉತ್ಕೃಷ್ಟಳಾದ ದಾರ ಅಂದರೆ ಹೆಂಡತಿ. ಅವಳಿಗೆ ಜ್ಞಾನಪ್ರಾಪ್ತಿ ಆಗುವುದು ಇವನಿಂದಲೇ, ಈ ಭಗವಂತನಿಂದ ಅಂತ ಅರ್ಥ ಅವ್ರು ಹೇಳಿದ್ದಾರೆ. ಆದರೂ ವಾಚಸ್ಪತಿ ಮತ್ತು ಉದಾರಧಿ ಅನ್ನೋದು ಎರಡು ಭಿನ್ನ ಶಬ್ದಗಳೇ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ. ಅಲ್ಲಿಗೆ ವಾಚಸ್ಪತಿ ಎಂಬ ನಾಮಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರದ ಅರ್ಥದ ಶ್ರವಣ ಮತ್ತು ವಾಚಸ್ಪತಿ ಎಂಬ ನಾಮದ ವಿವಿಧ ಅರ್ಥಗಳ ಶ್ರವಣ ಸಮಾಪ್ತವಾಗಿದೆ. ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರನ್ನೂ ಕೂಡ ಹೇಳುವಂಥ ಶಬ್ದ ಅದು. ವಾಕ್ ಅಂದರೆ ಲಕ್ಷ್ಮೀದೇವಿ, ಅವಳಿಗೆ ಪತಿ ಇವನು ಅಂತ ಅದರ ಅರ್ಥ ಪ್ರಸಿದ್ಧನೇ ಇದೆ. ಅದಲ್ಲದೆ ವಾಚಸ್ಪತಿ ಎಂಬ ಒಂದೇ ಶಬ್ದದಿಂದ ಲಕ್ಷ್ಮೀನಾರಾಯಣರು, ಬ್ರಹ್ಮ ಸರಸ್ವತಿಯರು, ಪ್ರಾಣಭಾರತೀಯರು, ಉಳಿದ ಎಲ್ಲ ದೇವತಾ ಸ್ತ್ರೀಯರು ಮತ್ತು ಅವರ ಪತಿಗಳನ್ನು ಕೂಡ ನಾವು ಅನುಸಂಧಾನಿಸಬಹುದು. ಯಾಕೆಂದರೆ ವಾಕ್ ಅಂದರೆ ವೇದಶಾಸ್ತ್ರ, ಅದರ ಅರ್ಥದ ಅಭಿಮಾನಿ ದೇವತೆಗಳು ಕೆಲವರು, ಶಾಸ್ತ್ರದ ಅಭಿಮಾನಿನಿ ದೇವತಾ ಸ್ತ್ರೀಯರು ಕೆಲವರು. ಇವರೆಲ್ಲರೂ ವಾಕ್ ಎಂಬ ಶಬ್ದದಿಂದ ವರ್ಣಿತರಾಗಿದ್ದಾರೆ ಶಾಸ್ತ್ರದಲ್ಲಿ. ನಾವು ಈಗಾಗಲೇ ನೋಡಿದ್ವಿ ಅದನ್ನ ಹಿಂದೆ. ಅವರೆಲ್ಲರಿಗೂ ಈತ ಪತಿ, ಪರಾಕಾಷ್ಠ, ಸಾಕಾಷ್ಠ ಸಾ ಪರಾಗತಿ, ಅವನೇ ಪರಾಗತಿ, ಅವನೇ ಪತಿಯೂ ಹೌದು. ಹೀಗೆ ವೇದ ಮತ್ತು ವೇದಾರ್ಥಗಳ ಸಕಲ ದೇವತೆಗಳು ಮತ್ತು ದೇವತಾ ಸ್ತ್ರೀಯರು ಅವರೆಲ್ಲರಿಗೂ ಈತ ಪತಿ ಅಂತ ಶಬ್ದ ಈ ಕಕ್ಷಾ ತಾರತಮ್ಯವನ್ನು ತುಂಬ ಸುಂದರವಾಗಿ ಸಂಕ್ಷಿಪ್ತವಾಗಿ ಹೇಳುವಂಥ ನಮ್ಮ ಸಾಧನೆಗೆ ಬಹಳ ಉಪಯುಕ್ತವಾದ ಶಬ್ದ ಅದು. ಶಾಸ್ತ್ರಗಳನ್ನು ಆತ ಜಗತ್ತಿಗೆ ಕೊಟ್ಟಿದ್ದಾನೆ, ಕೊಟ್ಟ ಶಾಸ್ತ್ರಗಳನ್ನು ವ್ಯಾಖ್ಯಾನಿಸಿದ್ದಾನೆ, ಅದಕ್ಕೆ ತಾನೇ ಪ್ರತಿಪಾದ್ಯನಾಗಿದ್ದಾನೆ. ಮತ್ತು ಅದಕ್ಕೆ ಧಕ್ಕೆ ಬಂದು ಒದಗಿದಾಗ ಮೇಲಿಂದ ಮೇಲೆ
ಮತ್ಸ್ಯಾದಿ ರೂಪದಿಂದ ದೈತ್ಯರನ್ನು ಸಂಹರಿಸಿದ್ದಾನೆ. ಅಪವ್ಯಾಖ್ಯಾನಗಳು ಬಂದಾಗ, ಶಾಸ್ತ್ರವೇ ಲುಪ್ತವಾದಾಗ ದತ್ತ ಕಪಿಲ ವ್ಯಾಸಾದಿ ರೂಪದಿಂದ ಮತ್ತೆ ಅವತರಿಸಿದ್ದಾನೆ. ಅವತರಿಸಿ ಶಾಸ್ತ್ರಗಳನ್ನು ಕಾಪಾಡಿದ್ದಾನೆ. ಅದಕ್ಕಾಗಿ ಆತನನ್ನು ವಾಚಸ್ಪತಿ ಅಂತ ಹೀಗೆ ನಾವು ಅನುಸಂಧಾನ ಮಾಡಬೇಕು. ಅದರ ಫಲ ಅದು ನಮಗೆ ಶಾಸ್ತ್ರಜ್ಞಾನ ಸರ್ವದಾ ಪ್ರಾಪ್ತ ಆಗ್ತದೆ. ನಮ್ಮಲ್ಲಿ ಇರುವಂಥ ಆ ಶಾಸ್ತ್ರದ ಪರಂಪರೆ ಎಂದು ಅಳಿಯುವುದಿಲ್ಲ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.